DOL ಸ್ಟಾರ್ಟರ್ ನೋಡಿ ಸ್ಟೂಡೆಂಟ್ಸ್, DOL ಸ್ಟಾರ್ಟರ್ದು ವೈರಿಂಗ್ ಹಾಗೂ ಹೇಗೆ ವರ್ಕ್ ಮಾಡುತ್ತದೆ ಎಂದು ತೋರಿಸುತ್ತಾರೆ ನಮ್ಮ ಗುರುಗಳು. ಹೇಳ್ರಿ ಸರ್. ಈ DOL ಸ್ಟಾರ್ಟರ್ ಅಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಎಲ್ಲ ತಿಳ್ಕೊಬೇಕಾಗುತ್ತೆ. DOL ಸ್ಟಾರ್ಟರ್ 3 ಫೇಸ್ ಸಪ್ಲೈದಾಗೂ ವರ್ಕ್ ಮಾಡುತ್ತೆ. ನೆಕ್ಸ್ಟು ಸಿಂಗಲ್ ಫೇಸ್ ಸಪ್ಲೈದಾಗೂ ವರ್ಕ್ ಮಾಡುತ್ತೆ. ಇದನ್ನು 3 ಫೇಸ್ಗೂ ಯೂಸ್ ಮಾಡ್ಬೋದು, ಸಿಂಗಲ್ ಫೇಸ್ಗೂ ಯೂಸ್ ಮಾಡ್ಬೋದು. DOL ಅಂದರೆ ಏನು? ಫಸ್ಟ್ ಆಫ್ ಆಲ್ ತಿಳ್ಕೊಬೇಕಾದ್ರೆ ನಾವು DOL ಅಂದರೆ ಫುಲ್ ಫಾರ್ಮ್ ಹೇಳ್ತಾರೆ, ಅದನ್ನು ನಾವು ತಿಳ್ಕೊಂಡು ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್. D ಅಂದರೆ ಡೈರೆಕ್ಟ್, O ಅಂದರೆ ಆನ್, L ಅಂದರೆ ಲೈನ್. ಡೈರೆಕ್ಟ್ ಆನ್ಲೈನ್ ಸ್ಟಾರ್ಟರ್ ಅಂತ ಕರಿತೀವಿ. ಈ DOL ಸ್ಟಾರ್ಟರ್ ಎಷ್ಟು ಎಚ್ ಪಿಯಿಂದ ನಾವು ಉಪಯೋಗ ಮಾಡ್ತೀವಿ? ಕನಿಷ್ಠ ಎಷ್ಟು ಎಚ್ ಪಿ, ಗರಿಷ್ಠ ಎಷ್ಟು? ಇದು ಭಾಳ ಇಂಪಾರ್ಟೆಂಟ್. ಇದರ ಬಗ್ಗೆ ಹೇಳಬೇಕಪ್ಪ ಅಂದರೆ DOL ಸ್ಟಾರ್ಟರ್ನ 0.5 ಎಚ್ ಪಿಯಿಂದ ಹಿಡ್ಕೊಂಡು ಕನಿಷ್ಠ ಪಕ್ಷ 5 ಎಚ್ ಪಿ ತನಕ ನಾವು ಈ DOL ಸ್ಟಾರ್ಟರ್ನ ಉಪಯೋಗ ಮಾಡಬಹುದು. 5 ಎಚ್ ಪಿ ಮೇಲ್ಗಡೆ, ಫಾರ್ ಎಕ್ಸಾಂಪಲ್ 7.5 ಎಚ್ ಪಿಯಿಂದ ನಾವು DOL ಸ್ಟಾರ್ಟರ್ ಯೂಸ್ ಮಾಡಬಹುದು. 7.5 ಬಂತಪ್ಪ ಅಂದ್ರೆ ಸ್ಟಾರ್ ಸ್ಟಾರ್ಟ್ರ್ ಅಪ್ಲೈ ಆಗ್ತೈತಿ, DOL ಸ್ಟಾರ್ಟ್ರ್ ಅಪ್ಲೈ ಆಗೋದಿಲ್ಲ. ಕೇಳ್ತೈತಿಲ್ಲ ರೀ ಮತ್ತೆ. ಆನಂತರ ಈ ಸ್ಟಾರ್ಟರ್ದೊಳಗೆ ಪಾರ್ಟ್ಸ್ಗಳ ಬಗ್ಗೆ ನಾವು ತಿಳ್ಕೊಬೇಕು. ಇದರಲ್ಲಿ ಬಿಡಿಭಾಗಗಳು ಬರ್ತವೆ. ಈ DOL ಸ್ಟಾರ್ಟರ್ದಾಗ ಬಿಡಿಭಾಗಗಳು ಬರ್ತವೆ. ಒಂದನೇದು ಬಾಡಿ, ಎರಡನೇದು ಒಳಗಡೆ ಇಂಟರ್ನಲ್ ಪಾರ್ಟ್ಸ್. ಇದರ ಮೇನಾಗಿ 3 ಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದನೇದು ಏನು ರೀ, ರಿಲೇ. ಅದರ ಜೊತೆ ಬರೋದು ಟರ್ಮಿನಲ್ ಪ್ಲೇಟ್, ಮೇನ್ ಸಪ್ಲೈ ಇನ್ಕಮಿಂಗ್. ನೆಕ್ಸ್ಟು ಔಟ್ ಗೋಯಿಂಗು, ಮೋಟ್ರಕ್ಕೆ ಬರುವಂಥ ಸಪ್ಲೈ ವೈರ್. ಈ ರಿಲೇ ಮೋಸ್ಟ್ ಇಂಪಾರ್ಟೆಂಟ್. ಈ ಸ್ಟಾರ್ಟರ್ದ ಮನುಷ್ಯನ ಹೃದಯ ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಈ ರಿಲೇ. ರಿಲೇ ಆ ಟೈಪ್ ವರ್ಕ್ ಮಾಡ್ತೀವಿ. ರಿಲೇ ಇತ್ತಪ್ಪ ಅಂತಂದ್ರೆ ಈ ಸ್ಟಾರ್ಟರ್ದ ಮೇನ್ ಭಾಗ, ಹೃದಯ, ಮನುಷ್ಯನಿಗೆ ಹೆಂಗೆ ಹೃದಯ ಭಾಗ ಮುಖ್ಯ ಇರುತ್ತೆ ಅದೇ ಥರ ರಿಲೇ ಮೋಸ್ಟ್ ಇಂಪಾರ್ಟೆಂಟು. ಈ ಸ್ಟಾರ್ಟರ್ದಾಗ ರಿಲೇ ಮುಖ್ಯ ಪಾತ್ರ ವಹಿಸುತ್ತೆ. ರಿಲೇದಾಗ ಏನೇನು ಪಾರ್ಟ್ಸ್ ಇರ್ತವೆ ರೀ? ಒಂದನೇದು ಆನು, ಎರಡನೇದು ಆಫ್. ಆನ್ ಆಫ್ ಸ್ವಿಚ್ ಇರ್ತವೆ. ಆನಂತರ ಬ್ಯಾಕಪ್ ಫ್ಯೂಸ್, RYB 3 ಫ್ಯೂಸ್ ಇರ್ತವೆ. ಆನಂತರ ಟ್ರಿಪ್ ಮೆಕ್ಯಾನಿಸಮ್ ಸ್ವಿಚ್ ಅಂತ ಒಂದು ಸ್ವಿಚ್ ಇರ್ತದೆ. ಇವೆಲ್ಲವೂ ಸೇರಿ ವರ್ಕ್ ಮಾಡ್ತೀವಿ. ಏನು ಈ ರಿಲೇ ವರ್ಕ್ ಮಾಡ್ತೀವಿ. ಆ ರಿಲೇ ಮುಖಾಂತರ ನಮಗೆ ಏನು ಪವರ್ ವೈರಿಂಗು ಸಪ್ಲೈ ಆಗ್ತೈತಿ. ಪ್ಲಸ್ ಅದರ ಜೊತೆಯಾಗಿ ಕಂಟ್ರೋಲ್ ವೈರಿಂಗು ಇರ್ತೈತಿ. ಮುಖ್ಯವಾಗಿ ಇದರೊಳಗೆ 2 ವೈರಿಂಗ್ ಬರ್ತದೆ. ಒಂದನೇದು ಕಂಟ್ರೋಲು, ಇನ್ನೊಂದು ಪವರ್. ಆನಂತರ ಈ ರಿಲೇ ಬಿಟ್ಟ ನಂತರ ನೆಕ್ಸ್ಟ್ ಬರೋದು ಏನು ರೀ, ಕಾಂಟ್ಯಾಕ್ಟ್ರಿ ಕಿಟ್. ಕಾಂಟ್ಯಾಕ್ಟ್ರಿ ಕಿಟ್ನೊಳಗೆ ಮೇನಾಗಿ 2 ಭಾಗ ಮಾಡ್ತೀವಿ. ಒಂದನೇದು ಮೂವಿಂಗ್ ಕಾಂಟ್ಯಾಕ್ಟ್ರು, ಎರಡನೇದು ಫಿಕ್ಸ್ ಕಾಂಟ್ಯಾಕ್ಟ್ರ್ ಅಂತ 2 ಬರ್ತದೆ. ಈ ಮೂವಿಂಗ್ ಕಾಂಟ್ಯಾಕ್ಟ್ರಿ ಏನು ಕೆಲಸ ಮಾಡುತ್ತಾ, ಫಿಕ್ಸ್ ಕಾಂಟ್ಯಾಕ್ಟ್ರಿ ಏನು ಕೆಲಸ ಮಾಡುತ್ತಾ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದು. ಒಂದನೇದು ಏನಪ್ಪ ಅಂತಂದ್ರೆ ಫಿಕ್ಸ್ ಕಾಂಟ್ಯಾಕ್ಟ್ರು, ಅದು ಯಾವುದೇ ರೀತಿ ಮೂವೇಬಲ್ ಆಗೋದಿಲ್ಲ, ಅಂದರೆ ಮೂಮೆಂಟ್ ಆಗೋಲ್ಲ. ಅದು ಒಂದು ಕಾಂಟ್ಯಾಕ್ಟ್ರು. ಆನಂತರ ನೆಕ್ಸ್ಟು ಫಿಕ್ಸ್ ಕಾಂಟ್ಯಾಕ್ಟ್ರ್ ಬಗ್ಗೆ ಹೇಗಿದೆ. ಈಗ ಮೂವೇಬಲ್ ಕಾಂಟ್ಯಾಕ್ಟ್ರ್ ಏನು ಮಾಡ್ತೀವಿ, ಮೇಲಿರುವಂಥ ಸಪ್ಲೈಯನ್ನು ಕೆಳಗಡೆ ಒಯ್ದು ಟರ್ನಲ್ ಪ್ಲೇಟಿಗೆ ಮೋಟ್ರಿಗೆ ಕನೆಕ್ಷನ್ ಕೊಡುವಂಥ ಒಂದು ಮಾರ್ಗ. ಅದು ಯಾವ ಥರ ವರ್ಕ್ ಮಾಡ್ತದೆ ಅಂದರೆ, ಇಲ್ಲೇ ಕಾಂಟ್ಯಾಕ್ಟ್ರ್ ಕಿಟ್ನೊಳಗೆ NEC ಕಾಯಿಲ್ ಅಂತ ಒಂದು ಕಾಯಿಲ್ ಇರ್ತೈತಿ. ಆ ಕಾಯಿಲ್ಗೆ ಸಪ್ಲೈ ಹೋದಾಗ ಆ ಕಾಯಿಲು ಟೆಂಪ್ರರಿ ಮ್ಯಾಗ್ನೆಟ್ ಆಗಿ ಪರಿವರ್ತನೆಗೊಂಡು ಅದು ಮೂಮೆಂಟ್ ಆಗುತ್ತೆ. ಅದು ಏನು ಮ್ಯಾಗ್ನೆಟಿಕ್ ಕಾಂಟ್ಯಾಕ್ಟ್ರು ವರ್ಕ್ ಮಾಡ್ತದೆ. ವರ್ಕ್ ಮಾಡಿದಾಗ ಈ ಥರ ಇದು ಕೆಲಸ ಮಾಡ್ತದೆ. ಇದ್ರ ಬಗ್ಗೆ ನೆಕ್ಸ್ಟು ಇದು ಎಷ್ಟೆಷ್ಟು ಎಚ್ ಪಿಯಿಂದ ಉಪಯೋಗ ಮಾಡಬೇಕು, ರಿಲೇ ಹೆಂಗೆ ಚೇಂಜ್ ಮಾಡಬೇಕು, ರಿಲೇ ಹೆಂಗೆ ಅದು ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ನಾಗ